ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ತಮ್ಮೆಲ್ರಿಗೂ ರವಿಕಾಂತ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ಟ್ಲಿ ವೆಲ್ಕಮ್. ಮೊದಲನೇ ಸಲ ಕ್ಲಾಸ್ ಕೇಳ್ತಿರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ RK ಸೈನ್ಸ್ ಆ್ಯಪ್ ಲಿಂಕ್ ಇದೆ. ಈ ಕೂಡಲೇ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸ್ ಇದೆ, ಕೋರ್ಸಸ್ ಇದೆ, ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವತ್ತಿನ ಸೆಷನ್ ಅಲ್ಲಿ ನಿನ್ನೆ ಅಂದ್ರೆ 25ನೇ ತಾರೀಕು ಜನವರಿ 2026 ಆಗಿರ್ತಕ್ಕಂಥ SDA ಕ್ವಶನ್ ಪೇಪರ್ನ ಇವತ್ತಿನ ಸೆಷನ್ ಅಲ್ಲಿ ಸಾಲ್ವ್ ಮಾಡೋಣ. ಪ್ರತಿಯೊಂದು ಕ್ವಶನ್ಸು ನಿಮಗೆ RK ಸೈನ್ಸ್ ಟೆಕ್ಸ್ಟ್ ಬುಕ್ ಒಂದನೇ ಕವರೇಜ್ ಆಗಿದೆ, ಕೋರ್ಸ್ ಇಂದನೂ ಕವರ್ ಆಗಿದೆ, ಟೆಸ್ಟ್ ಸೀರೀಸ್ ಇಂದನೂ ಕವರ್ ಆಗಿದೆ. ಎಲ್ಲ ನೀವಾಗ ವಿತ್ ಎಕ್ಸಾಂಪಲ್ ಸಮೇತ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆನಾ? ಸೊ ಅದ್ರಲ್ಲಿ ಮೊದಲನೇ ಕ್ವಶನ್ ನೋಡಿ, ಈಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲ ಅಂತ ಉಪಯೋಗಿಸಲಾಗ್ತದೆ. ಎಸ್, ಯಾಕಂತ ಹೇಳಿದ್ರೆ ಹಗುರವಾದ ಜಡನಿಲ ಅದು, ಹಾಗಾಗಿ ಲಿಫ್ಟಿಂಗ್ ಅನಿಲ ಉಪಯೋಗಿಸ್ತೀವಿ, ಅಂದ್ರೆ ಬಲೂನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಎ ಕರೆಕ್ಟ್ ಇದೆ. ಈಲಿಯಂ ಹಗುರವಾದ ಅನಿಲ ಅಂತ ಹೇಳಿದೆ. ಹಗುರವಾದ ಅನಿಲ ಹೈಡ್ರೋಜನ್, ಹಗುರವಾದ ಜಡನಿಲ ಅಂದ್ರೆ ಲೈಟೆಸ್ಟ್ ಗ್ಯಾಸ್ ಹೈಡ್ರೋಜನ್ ಅಂತ ಹೇಳ್ತೀವಿ, ಲೈಟೆಸ್ಟ್ ನೊಬೆಲ್ ಗ್ಯಾಸ್ ಅಂತ ಕೊಟ್ಟ ಈಲಿಯಂ. ಸೊ ಬಿ ರಾಂಗ್ ಅದು. ಇದು ಸ್ಫೋಟಿಸದ ಜಡನಿಲವಾಗಿದೆ, ನಾನ್ ಕಂಬಸ್ಟಬಲ್. ಸೊ ಎ ಸಿ ರೈಟ್ ಇದೆ, ಸಿ ಎಗೆ ಎಕ್ಸ್ಪ್ಲನೇಷನ್ಸ್. ಅದಕ್ಕೆ 4ನೇ ನಿಮ್ಗೆ ಆನ್ಸರ್ ಆಗುತ್ತೆ. ಯಾವ ಸ್ಟೇಟ್ಮೆಂಟ್ ರಾಂಗ್ ಅಂತ ಕೇಳ್ತಾ ಇದ್ದಾನೆ. ಕುದಿಯೋ ಬಿಂದು ಎತ್ತರದೊಂದಿಗೆ ಬದಲಾಗತ್ತೆ. ಹೌದು, ಸರಿನಾ? ಎಷ್ಟು ಹೈಟ್ ಜಾಸ್ತಿ ಆಗತ್ತಲ್ಲ ಅಷ್ಟೇನಾಗಿರ್ತದೆ, ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಅಂತಕ್ಕಂಥದ್ದು ವೇರಿಯೇಷನ್ಸ್ ಹಾಗೆ ಆಗತ್ತೆ. ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗತ್ತೆ ಹೈಟ್ ಜಾಸ್ತಿ ಆದಂಗೆ. ನೀರಿನ ಕುದಿಯೋ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗತ್ತೆ. ಎಸ್ ಕರೆಕ್ಟ್ ಇದೆ. ಬಟ್ ಅವ್ನು ತಪ್ಪಾದಂತ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಸಿ ನೋಡಿ, ನೀರಿನ ಕುದಿಯೋ ಬಿಂದು ಯಾವಾಗಲೂ 100 ಡಿಗ್ರಿ ಆಗಿದ್ದು ಬದಲಾಗಲ್ಲ ಅಂತ ಹೇಳಿದ ಹಂಗೇನಿಲ್ಲ. ನೀವು ನೀರ್ನ ಬಾಯ್ಲ್ ಮಾಡ್ಬಿಟ್ಟು ಹಂಗೆ ಬಿಟ್ರೆ ಏನಾಗಿರುತ್ತೆ, ಟೆಂಪರೇಚರ್ ಕಮ್ಮಿ ಆಗುತ್ತೆ. ಸೊ ಸಿ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೀರಿನ ಕುದಿಯೋ ಬಿಂದು ಒತ್ತಡ ಹೆಚ್ಚಾದಂತೆ ಕಡಿಮೆ ಆಗತ್ತೆ ಅಂತ ಹೇಳಿದೆ, ಇಲ್ಲ. ಎಷ್ಟು ಪ್ರೆಷರ್ ಜಾಸ್ತಿ ಆಗತ್ತಲ್ಲ ಅಷ್ಟೇನಾಗಿರ್ತದೆ. ಸೊ ಈ ಒಂದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗತ್ತೆ. ಸೊ ಸಿ ಡಿ ರಾಂಗ್ ಇದೆ. ಸೊ ಸೆಕೆಂಡ್ ಒನ್ ಸಿ ಡಿ ರಾಂಗ್ ಅಂತ ಹೇಳ್ತೀವಿ. ಬುಕ್ ಅಲ್ಲಿ ಇರ್ತಕ್ಕಂಥ ಇಮೇಜ್ ಅನ್ನ ನೀವು ನೋಡ್ಬೋದು, ಸರಿನಾ? ಸೊ ಇಲ್ಲಿದೆ ನೋಡಿ, ಇಲ್ಲಿ ಕಂಪ್ಲೀಟ್ ನಿಮಗೆ ನಾನ್ ಮೆಟಲ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಹೈಡ್ರೋಜನ್ ಗಿಂತ ಹಗುರವಾದಿದ್ದು ಗಾಳಿಲಿ ಮೇಲಿರಲು ಸಹಾಯ ಮಾಡ್ತದೆ. ಇದು ಮೇಲಕ್ಕೆ ಹೋದಂತೆ ಬಲೂನ್ ಸುತ್ತಲಿನ ಗಾಳಿ ಒತ್ತಡ ಕಡಿಮೆ ಆಗ್ತದೆ, ಬಲೂನ್ ಸಿಡಲು ಕಾರಣ ಆಗತ್ತೆ. ಯಾವ್ದು ಹೈಡ್ರೋಜನ್ ಅಂತ ಘಟನೆ ತಪ್ಪಿಸೋದಕ್ಕೆ ಈಲಿಯಂ ಅನ್ನ ಬಲೂನ್ ಗಳಲ್ಲಿ ಬಳಸ್ತೀವಿ. ಹಗುರವಾದನಿಲ್ಲ ಹೈಡ್ರೋಜನ್, ಹಗುರವಾದ ಜಡನಿಲ್ಲ ಈಲಿಯಂ ಆಗಿರುತ್ತೆ. ಸೊ ಭೂಮಿಯಿಂದ ಮೇಲಕ್ಕೆ ಹೋದಾಗ ಒತ್ತಡ ಕಡಿಮೆ ಆಗತ್ತೆ, ಹೀಟ್ ಜಾಸ್ತಿ ಆದಂಗೆ ಪ್ರೆಷರ್ ಕಮ್ಮಿ ಆಗತ್ತೆ. ಸೊ ಅಲ್ಲಿತ್ತು ಸ್ಟೇಟ್ಮೆಂಟು. ಅದೇ ತರನೇ ಗಾಳಿಯ ಒತ್ತಡ ಕಡಿಮೆ ಆದಂತೆ ನೀರಿನ ಕುದಿಯೋ ಬಿಂದು ಕಡಿಮೆ, ನೀರಿನ ಉಷ್ಣ ಕಡಿಮೆ, ಆಹಾರ ತಡವಾಗಿ ಬೇಯುತ್ತೆ. ಸೊ ಇದು ಗಾಳಿ ರಿಲೇಟೆಡ್ ಇದೆ. ಇದು ನಿಮ್ಗೆ ಪ್ರೆಷರ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. 10% ಸಕ್ಕರೆಯ ದ್ರಾವಣವನ್ನ ಕೆಳಗಿನ ರೀತಿ ಕರಗಿಸೋದ್ರಿಂದ ಸೊ ತಯಾರಿಸಬಹುದು ಅಂತ ಇದೆ. 10 ಗ್ರಾಮ್ ಸಕ್ಕರೆ 10% ಸಕ್ಕರೆನ ಕೆಳಗಿನ ರೀತಿಯಲ್ಲಿ ಕರಗಿಸೋದ್ರಿಂದ ಇರ್ಬೋದು. ಸೊ 10% ಯಾವ್ದ್ರಲ್ಲಿ ಬರುತ್ತೆ ಇಲ್ಲಿ ನೋಡಿ, 3 ಆಪ್ಷನ್ಸ್ ಎ ಬಿ ಸಿ ನಲ್ಲಿ 10% ಬರಲ್ಲ. ಡಿ ನ ನೋಡಿ 100 mm ಅಂತ ಹೇಳಿದೆ. ಸೊ ಇದರಲ್ಲಿ 10 ಗ್ರಾಮ್ ಅಂತ ಹೇಳಿದೆ, ಅದೊಂದೇ 10% ಬರೋದು. ಸೊ 1 ಲೀಟರ್ ಅಂದ್ರೆ 1000 ml ಬಂತು. ಸೊ ಅದು ಯಾವ್ದು 10% ಬರಲ್ಲ. ಸೊ ಹಂಗಾಗಿ 17ನೇದ ಆನ್ಸರ್ ಬಂದು ಡಿ ಅಂತ ಹೇಳ್ತೀವಿ. 100 ml 10. ಸೊ ಡಿ ಆಗತ್ತ ಆನ್ಸರ್. ನೆಕ್ಸ್ಟ್ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದೆ. ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಗಳಲ್ಲಿ ಉಪಯೋಗಿಸ್ತೀವಂತೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಬೆಂಕಿಯನ್ನ ಉತ್ಪಾದಿಸ್ತಂತೆ, ಸ್ಯಾನಿಟೈಸರ್ ಗಳಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಆನ್ಸರ್ ಬಂದು ಗ್ಲಿಸರಿನ್ ಅನ್ನ ನಾವು ಬಳಕೆ ಮಾಡ್ತೀವಿ. ಕ್ರೀಮ್ಸ್ ಗಳಲ್ಲಿ ಗ್ಲಿಸರಿನ್ ಯೂಸ್ ಮಾಡೋದು ಆರಾಮಾಗಿ ಆನ್ಸರ್. ಸ್ಯಾನಿಟೈಸರ್ಸ್ ಅಲ್ಲೂ ಗ್ಲಿಸರಿನ್ಸ್ ಬರುತ್ತೆ. ಸೊ ಗ್ಲಿಸರಿನ್ ಆನ್ಸರ್. ನೆಕ್ಸ್ಟ್ ಅದು ಇಮೇಜಸ್ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ವಿಟಮಿನ್ಸ್ ಕೊಟ್ಟಿದ್ದಾನೆ, ಅದ್ರದ್ದು ಉಂಟಾಗ್ತಕ್ಕಂತ ಒಂದು ರೋಗಗಳನ್ನ ಕೊಟ್ಟಿದ್ದಾನೆ. B6 ಇಂದ ಕನ್ವಲ್ಷನ್ಸ್ ಅಂತ ಹೇಳಿದೆ. ಎಸ್ ಬರುತ್ತೆ. B12 ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಅನಿಮಿಯಾ ಅಂತಕ್ಕಂಥದ್ದು B12 ಇಂದ ಉಂಟಾಗತ್ತೆ. ವಿಟಮಿನ್ ಎ ಝೀರೋಪ್ಥಾಲ್ಮಿಯಾ. ನೈಟ್ ಬ್ಲೈಂಡ್ನೆಸ್ಗೂ ಝೀರೋಪ್ಥಾಲ್ಮಿಯಾಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನೈಟ್ ಬ್ಲೈಂಡ್ನೆಸ್ ಇದ್ದಾಗ ಕಣ್ಣೇನಾಗಲ್ಲ, ಸಂಜೆ ಹೊತ್ತು ಮಂಜಾಗತ್ತೆ. ಝೀರೋಪ್ಥಾಲ್ಮಿಯಾ ಅಂತ ಕೇಳಿದ್ರೆ ಕಣ್ಣು ಡ್ರೈ ಆಗ್ತಾ ಬರುತ್ತೆ. ಡ್ರೈ ಆಗ್ತಾ ಬಂದ್ರೆ, ಇವಾಗ ಮೊಬೈಲ್ ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡಿದ್ರೆ ಕಣ್ಣು ಡ್ರೈ ಆಗ್ತಾ ಬರುತ್ತೆ. ಡ್ರೈ ಆದಾಗ ಏನಾಗಿರುತ್ತೆ, ಕಣ್ಣು ದೃಷ್ಟಿ ಮಂಜಾಗ್ತಾ ಬರುತ್ತೆ. ಸೊ 4ನೇ ಆನ್ಸರ್ ABC 3 ರೈಟ್ ಇದೆ. ಸಸ್ಯಗಳಲ್ಲಿ ಆಹಾರವು ಯಾವ ರೂಪದಲ್ಲಿ ವರ್ಗಾವಣೆ ಆಗುತ್ತೆ ಅಂತ ಕೇಳಿದ್ರೆ ಅದು ಬಂದು ಸುಕ್ರೋಸ್, ನಥಿಂಗ್ ಬಟ್ C6H12O6 ಗ್ಲೂಕೋಸ್ ಅಂತಾನು ಕರ್ಕೋಬಹುದು ಅದನ್ನ, ಸರಿನಾ? ಗ್ಲೂಕೋಸ್ ಟೈಪ್ ಅಂತಾನು ನಾವು ಹೇಳ್ಕೋಬಹುದು. ಸೊ ನೋಡಿ, ಇಲ್ಲಿ ಆಹಾರವು ಆಕಾರದಿಂದ ವರ್ಗಾವಣೆ ಆಗ್ತಕ್ಕಂಥ ರೂಪ ಆಕ್ಚುಲಿ ಗ್ಲೂಕೋಸು. ಸೊ ಇಲ್ಲೇನಾಗಿದ್ದಾನೆ, ಸುಕ್ರೋಸ್ ಕೊಟ್ಟಿದ್ದಾನೆ. ಸುಕ್ರೋಸು C12H22O11 ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಸೊ ನೋಡಿ, ಪ್ರೋಟೀನ್ಗಳು, ಲಿಪಿಡ್ಗಳು, ಪಿಷ್ಟ, ಸೊ 3 ಏನಾಗಲ್ಲ, ಆನ್ಸರ್ ಆಗೋದಿಲ್ಲ, ಸರಿನಾ? ಸೊ ಸುಕ್ರೋಸ್ ಫಾರ್ಮ್ಸ್ ಅಲ್ಲಿ ಸ್ಟೋರೇಜ್ ಆಗತ್ತೆ, ಹಂಗಾಗಿ ನಾವು ಅದನ್ನ ಟೇಬಲ್ ಶುಗರ್ ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಇದು ಬಂದು ಒಂದು ಡೈಸ್ಯಾಕರೈಡ್ ಅದು.
25 ml. ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ಫಸ್ಟ್ ಕ್ವಶನ್ಗೆ ಒಂದು ಎಕ್ಸಾಂಪಲ್ ಇದು. ಇದೇ ತರ ಪ್ರಾಬ್ಲಮ್ಸ್ ನಿಮಗೆ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಬುಕ್ ಅಲ್ಲಿ ಇತ್ತು. ಸೊ ಅದೇ ಏನಾಗಿದೆ, ಕವರೇಜ್ ಆಗಿದೆ. ಸೊ ನೆಕ್ಸ್ಟ್ ಗ್ಲಿಸರಿನ್ ಅಂತ ಹೇಳಿತ್ತಲ್ಲ, ಗ್ಲಿಸರಿನ್ ನಾನು ಹೇಳಿದ ಗ್ಲಿಸರಿನ್ ಅಥವಾ ಗ್ಲಿಸರಾಲ್ ಬೋತ್ ಆರ್ ಸೇಮ್, ಔಷಧಿ ಉದ್ಯಮಗಳಲ್ಲಿ ಬಳಸ್ತೀವಿ. ಅದೇ ಸ್ಯಾನಿಟೈಸರ್ ಅಂತ ಒಂದು ಆಪ್ಷನ್ ಇತ್ತು ನೋಡಿ. ಸೊ ಹಂಗೇನೆ ಮತ್ತೆ ನೋಡಿ, ಜಿರೋಪ್ಥಾಲ್ಮಿಯಾ, ರೆಟಿನಾಲ್ ಜಿರೋಪ್ಥಾಲ್ಮಿಯಾ ಅಂತ ಹೇಳ್ತೀವಿ. ಇದೆ ಓಕೆನಾ. ನೆಕ್ಸ್ಟ್ B12 ರಕ್ತಹೀನತೆ ಅನಿಮಿಯಾ ಅಂತ ಹೇಳ್ತೀವಿ. ಸೊ ಅದು ಸಹ ಏನಾಗಿದೆ, ಬುಕ್ ಅಲ್ಲಿ ಇದೆ. ಸರಿನಾ. ನೆಕ್ಸ್ಟ್ ಇದು ಫೋಟೋಸಿಂಥಸಿಸ್ ರಿಯಾಕ್ಷನ್ಸ್ ಕೊಟ್ಟಿದ್ದೀನಿ. C6H12O6 ಗ್ಲೂಕೋಸು, ಬಟ್ ಅದೇ ಸುಕ್ರೋಸ್ ಅಂತ ಬಂದಾಗ C12H22O11 ಅಂತ ಏನ್ ಮಾಡ್ತೀವಿ ನಾವು ಹೇಳ್ಕೊತೀವಿ. ಸರಿನಾ. ಸೊ ಇದು ಬಂದ್ಬಿಟ್ಟು ಸುಕ್ರೋಸ್ ಆಗಿರುತ್ತೆ. ಇದು ಬಂದು ಸುಕ್ರೋಸ್ ಅಂತೇಳಿ ಕರ್ಕೋತೀವಿ. ಓಕೆನಾ. ಸರಿ, ಸುಕ್ರೋಸ್ ಆಗತ್ತೆ. ನೆಕ್ಸ್ಟ್ ನೋಡಿ, ಮತ್ತೊಂದು ಕ್ವಶನ್, ವೀಡ್ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾನೆ. ಸರಿನಾ. ಅಂದ್ರೆ ಯಾವುದೇ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಟ್ಟು ಕಳೆಗಳಾಗಿರ್ತಕ್ಕಂಥವು ಯಾವುದು ಅಂತ ಕೇಳಿದಾನೆ. ವಾಟರ್ ಏನ್ಸ್ ಇತ್ತಲ್ಲ, ಆನ್ಸರ್ ಬಂದು ಲಂಟಾನ ಒಂದು, ಕ್ಯಾರೆಟ್ ಗ್ರಾಸ್ ಒಂದು, ಇನ್ನೊಂದು ಡೋಡೋ ಅಂತೇಳಿ ಕರ್ಕೋತೀವಿ. ಸರಿನಾ. ಸೊ ಇದು ಕಳೆಗಳಾದ ಪ್ರಭೇದ ಅಂತ ಕೊಟ್ಟು, ಇದು ಪ್ಯಾಸೆಂಜರ್ ಪಿಜನ್ ಆಗೋದಿಲ್ಲ, ಅದೊಂದು ಬರ್ಡ್ ಸ್ಪೀಸೀಸ್ ಬರುತ್ತೆ. ಡೋಡ್ ಅನ್ನೋದು ಒಂದು ಬರ್ಡ್ ಸ್ಪೀಸೀಸ್ ಅಲ್ಲೂ ಬರುತ್ತೆ. ಸೊ ಲಂಟಾನ ಇವೆಲ್ಲ ನೀವು ಸಣ್ಣ ಸಣ್ಣ ರೋಜಲ್ ಗಿಡ ಟೈಪ್. ಸರಿನಾ. ಸೊ ಅವೆಲ್ಲ ನೋಡಿರ್ತೀರಾ. ಸೊ 21ನೇದು ಕಳೆಗಳಾಗಿ ಯಾವ್ದು ಕಳೆ ಅಂತ ಕೇಳಿದ್ದೇನೆ, ಅದು BCD ಏನಾಗಿರುತ್ತೆ ಆನ್ಸರ್ ಆಗತ್ತೆ. 21ನೇದು ಬಂದು C ಅಂತ ಕರಿತೀವಿ. ಕ್ಲೋರೋಫಾರ್ಮ್ ಗಾಳಿ ಜೊತೆ ವರ್ತಿಸಿದಾಗ ಬಿಡುಗಡೆ ಆಗೋದು ಯಾವುದು? CHCl3+O2 ಮಾಡಿದ್ರೆ ಏನಾಗತ್ತೆ, ಅದು CaOCl2 ಆಗುತ್ತೆ. ಹೌದಾ. ಸರಿನಾ. CHCl3 ನ COCl2 ಆಗತ್ತೆ. COCl2 ಅಲ್ಲ, COCl2 ಅಂತೇಳಿ ಬರುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ COCl2 ಅಂತೇಳಿ ಬರುತ್ತೆ. ಹೌದಾ. COCl2 ಅಂತೇಳಿ ಬರುತ್ತೆ. ಓಕೆನಾ. ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ COCl2 ಮತ್ತೆ ಹೈಡ್ರೋಜನ್ ತರ ಏನಾಗಿರುತ್ತೆ, ಅದು ರಿಲೀಸ್ ಆಗತ್ತೆ. ಅದು COCl2 ಅಂತೇಳಿ ಕರ್ಕೋತೀವಿ. ಓಕೆನಾ. ಸೊ ಪ್ಲಸ್ HCl ಅಂತೇಳಿ ಬರುತ್ತೆ. COCl2 ಪ್ಲಸ್ HCl ಅಂತೇಳಿ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಂಗೇನೆ ಇದು ಅಷ್ಟೇ ಆನ್ಸರ್. COCl2 ಅಂತೇಳಿ ನಾವು ಯಾವ್ದಕ್ಕೆ ಕರಿತೀವಿ, ನಾವು ಪಾಸ್ಜಿನಿಗೆ ಹೇಳ್ತೀವಿ. ಪಾಸ್ಜಿನಿಗೆ ನಾವೇನ್ ಮಾಡ್ತೀವಿ, COCl2 ಅಂತ ಪಾಸ್ಜಿನಿಗೆ ಕರಿತೀವಿ. ಸೊ ಡಿ ಆನ್ಸರ್ ಅದು. ಸೊ ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ವಿಷನೆಲ್ಲ ಬಂದ್ಬಿಟ್ಟು ಪಾಸ್ಜಿನು. ಇದು ಕಾರ್ಬನ್ ಮೊನಾಕ್ಸೈಡ್ ಅಂದಾಗ್ಲೂ ರಿಲೀಸ್ ಆಗುತ್ತೆ. ಇದು ಕಾರ್ಬನ್ ಮೊನಾಕ್ಸೈಡ್ ಇದ್ದಾಗ ಅದ್ರ ಜೊತೆ ರಿಯಾಕ್ಟ್ ಆದ ಟೈಮಲ್ಲೂ ಪಾಸ್ಜಿನ್ ರಿಲೀಸ್ ಆಗುತ್ತೆ. ಅದಕ್ಕೆ 4ನೇದು ಆನ್ಸರ್ ಅದು. ಸೊ ಹಾರ್ಟ್ ಚೇಂಬರ್ ಕೇಳಿದಾನೆ ನೋಡಿ. ಹಾರ್ಟ್ ಚೇಂಬರ್ಸ್ ಅಂತ ಬಂದಾಗ ನಾವು ವರ್ಟಿಬ್ರೇಟ್ಸ್ ಅನ್ನ 5 ತರ ಡಿವೈಡ್ ಮಾಡ್ತೀವಿ. ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್ ಅಂತ 5 ತರ ಡಿವೈಡ್ ಮಾಡ್ತೀವಿ. ಸೊ ಅವುಗಳಲ್ಲಿ ಬರ್ತಕ್ಕಂಥ ಹಾರ್ಟ್ ಚೇಂಬರ್ 2, 3, 4 ಅಂತ ಹೇಳ್ತೀವಿ. ಹೌದಾ. ಸೊ ಇವಾಗ ನೋಡ್ತಾ ಹೋಗೋಣ. 2 ಚೇಂಬರ್ ಬರೋದು ಮೀನಲ್ಲಿ ಮಾತ್ರ. ಮೀನ್ ಅಷ್ಟೇ. ಮಾನವ, ಕಪ್ಪೆ ಅಂತ ಹೇಳಿದೆ. ಮಾನವರಲ್ಲಿ ಬರ್ತಕ್ಕಂಥದ್ದು 4, ಕಪ್ಪೆಯಲ್ಲಿ ಬರ್ತಕ್ಕಂಥದ್ದು 3. ಫಸ್ಟ್ನೇದು ಆನ್ಸರ್ ಆಗಲ್ಲ. ನೆಕ್ಸ್ಟ್ 3 ಚೇಂಬರ್ಸ್ ಅಂತ ಬಂದಾಗ ಆಂಫಿಬಿಯನ್ಸ್ ಅಥವಾ ರೆಪ್ಟೈಲ್ಸ್ ಆಗ್ಬೇಕಾಗಿತ್ತು. ಸೊ ಬಿ ಕರೆಕ್ಟ್ ಇದೆ. ಕಪ್ಪೆ ಆಂಫಿಬಿಯನ್ಸ್, ಸಲಮಂಡರ್ ಆಂಫಿಬಿಯನ್ಸ್, ಆವ್ ರೆಪ್ಟೈಲ್ಸ್, ಬಿ ಕರೆಕ್ಟ್ ಇದೆ. 4 ಕೋಣೆ. ಸೊ ಆಂಫಿಬಿಯನ್ಸ್ ಅಲ್ಲಿ ಬರಲ್ಲ, ಏವ್ಸ್ ಮತ್ತೆ ಮ್ಯಾಮಲ್ಸ್ ಅಲ್ಲಿ ಬರುತ್ತೆ. ಪಕ್ಷಿ, ಮಾನವ, ಗೊರಿಲ್ಲ 4 ಇದೆ ಕರೆಕ್ಟ್. 1 ಕೋಣೆ ಯಾವ್ದ್ರಲ್ಲಿ ಇದೆ, ಯಾವ್ದ್ರಲ್ಲೂ 1 ಕೋಣೆ ಬರಲ್ಲ. ಆಮೇಲೆ ರೆಪ್ಟೈಲ್ಸ್ 3 ಇರುತ್ತೆ. ಮೀನ್ ಅಂತ ಬಂದಾಗ 2 ಇರುತ್ತೆ. ಕಪ್ಪೆ ಅಂತ ಬಂದಾಗ 3 ಇರುತ್ತೆ. ಅದಕ್ಕೆ ಇಲ್ಲಿ ಬಿ ಮತ್ತೆ ಸಿ ನಾಗಿದೆ ರೈಟ್ ಆನ್ಸರ್ ಅಂತೇಳಿ ಕರಿತೀವಿ. ಸೊ ನೋಡಿ, ಅದು ಲಂಟಾನದು ಇದೇನ್ ಇದೆಯಲ್ಲ, ಅದು ನಿಮ್ಗೆ ಡೈಲಿ ನಿಮಗೆ RK ಸೈನ್ಸ್ ಆಪ್ ಅಲ್ಲಿ ಸರಿನಾ 6 to 9 PM ಕ್ವಿಜ್ ಇರುತ್ತೆ. ಸರಿನಾ. ಮತ್ತೆ ಟೆಸ್ಟ್ ಸೀರೀಸ್ ಅಲ್ಲಿ ಇದೇ ಕ್ವಶನ್ ಇದೆ. ಸೊ ಇದು ಕೊಟ್ಟಿದೆ. ಭಾರತದಲ್ಲಿ ಪರಿಚಯಿಸಿದಾಗ ಕುಖ್ಯಾತ ಕಳೆನಿಸಿಕೊಂಡ ವಿಲಕ್ಷಣ ಜಾತಿ ಅಂದ್ರೆ ಲಂಟಾನ ಆಗಿರ್ಬೋದು, ಫಿಶೋರನೆರಿಯಾ ಕ್ಯಾಪಿಸಿಸ್ ಆಗಿರ್ಬೋದು, ಪಾರ್ಥೇನಿಯಂ ಆಗಿರ್ಬೋದು, ಕ್ಯಾರೆಟ್ ಗ್ರಾಸ್ ಆಗಿರ್ಬೋದು, ಇವೆಲ್ಲ ಆನ್ಸರ್ ಆಗುತ್ತೆ. ಸೊ ಅದು ಕ್ವಶನ್ಸ್ ಕವರ್ ಆಗಿದೆ ನೋಡಿ. ನೆಕ್ಸ್ಟ್ ಈಗ ಹೇಳದ್ನಲ್ಲ ಪಾಸ್ಜೀನು ಸೊ ಬಂದು ವಿಷಕಾರಿ ಅನಿಲ. ಇದು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಇದನ್ನು ಕಾರ್ಬನ್ ಇದರ ತಯಾರಿಕೆನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಯೂಸ್ ಮಾಡ್ತೀವಿ ಅಂತೇಳಿ ಬುಕ್ ಇದೆ. ನಾನ್ ಮೆಟಲ್ಸ್ ಅಲ್ಲಿ ನೋಡಿ. ಮತ್ತೆ ಹಾರ್ಟ್ ಚೇಂಬರ್ ಹೇಳಿದ್ನಲ್ಲ, ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್ 2, 3, 4 ಕವರೇಜ್ ಆಗಿದೆ. ನೆಕ್ಸ್ಟ್ ಡೈಜೆಷನ್ ಆರ್ಡರ್ ವೈಸ್ ಕೇಳ್ತಾ ಇದ್ದೇನೆ. ಹೀರುವಿಕೆ ಫಸ್ಟ್ ನಮಗೆ ಸೊ ಸ್ವೀಕರಣೆ ಬರುತ್ತೆ.
ಸೊ ನೆಕ್ಸ್ಟ್ ಜೀರ್ಣಿಸುವಿಕೆ ಅಂತ ಹೇಳ್ತೀವಿ, ಆಮೇಲೆ ಹೀರುವಿಕೆ ಅಂತ ಕರಿತೀವಿ, ಆಮೇಲೆ ಸ್ವಾಗೀಕರಣ ಅಂತ ಹೇಳ್ತೀವಿ, ಆಮೇಲೆ ಹೊರ ಹಾಕುವಿಕೆ ಅಂತ ಹೇಳ್ತೀವಿ. ಸೊ ಅದು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಇರೋದ ನೆಕ್ಸ್ಟ್ ತೋರಿಸ್ತೀನಿ, ಓಕೆನಾ. ಸೊ ಅಥವಾ ನಿಮ್ಗೆ ಹಿಂಗೂ ಕೊಡ್ಬೋದು, ಮೌತ್, ಈಸೋಫ್ಯಾಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತಾನು ಕೊಡಬಹುದು. ಬಾಯಿ, ಅನ್ನನಾಳ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಅಂತಾನು ನಿಮ್ಗೆ ಕೊಡಬಹುದು, ಸರಿನಾ. ಇಲ್ಲಿ ಆರಾಮಾಗಿ ಫಸ್ಟ್ ಯಾವಾಗಲೂ ಸ್ವೀಕರಣೆ ಆಗತ್ತೆ, ಆಮೇಲೆ ಲಾಸ್ಟ್ ಹೊರ ಹಾಕುವಿಕೆ ಬರುತ್ತೆ. ಇಬಿನೇ ಇಡಿ ಮತ್ತೆ ಸಾಕಿತ್ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಅಟೆಂಡ್ ಆದವರು. ಫಸ್ಟ್ ರಿಸೀವ್ ಆಗತ್ತೆ, ಆಮೇಲೆ ಎಜೆಷನ್ ಅಂತ ಹೇಳಿ ಕರ್ಕೋಬಹುದು, ಹೊರ ಆಗ್ತಾ ಹೋಗ್ತಂದು ರಿಮೂವ್ ಅಂತ ಹೇಳ್ತೀವಿ. ಸೊ ಇಡಿ ಲಾಸ್ಟ್ ಇದೆ, ಸೊ ಅದಾಗತ್ತೆ ಆನ್ಸರ್ ಅದು. ನೆಕ್ಸ್ಟ್ ಯುರೇಕಾ ಕತೆ ಗೊತ್ತಿದೆ ನಿಮ್ಗೆ. ಒಂದು ವಸ್ತುವನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದು ದ್ರವದ ತೂಕದಷ್ಟೇ ಮೇಲ್ಮುಖ ಬಲ ಅನುಭವಿಸ್ತದೆ. ಇದನ್ನ ನಾವು ಬುಯೋನ್ಸಿ ಅಂತ ಕರಿತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಸೈಂಟಿಸ್ಟ್ ಆರ್ಕಿಮಿಡೀಸ್. ಅದಕ್ಕೆ ಅದನ್ನ ಆರ್ಕಿಮಿಡೀಸ್ ತತ್ವ ಅಂತಾನು ಸಹ ನಾವೇನ್ ಮಾಡ್ತೀವಿ, ಹೇಳ್ತೀವಿ, ಸರಿನಾ. ಸೊ ಎಷ್ಟು ಇನ್ನೊಂದು ಕ್ವಶನ್ ನೋಡಿ, ಉದ್ದ ತಂತಿಗಳು ಚಿಕ್ಕ ವಾಕ ತಂತಿಗಿಂತ ಹೆಚ್ಚು ಪ್ರತಿರೋಧ ಹೊಂದಿರ್ತವೆ. ಎಷ್ಟು ಲೆಂತ್ ಜಾಸ್ತಿ ಆಗಿರ್ತದಲ್ಲ ಅಷ್ಟೇನಾಗಿರ್ತದೆ, ರೆಸಿಸ್ಟೆನ್ಸ್ ಸಹ ಏನಾಗಿರ್ತದೆ, ಹೆಚ್ಚಿಗೆ ಆಗತ್ತೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ವಾಕತಂತ್ರ ಪ್ರತಿರೋಧವು ಉದ್ದಕ್ಕೆ ವಿಲಮಾನುಪಾತದಲ್ಲಿದೆ ಅಂತ ಹೇಳಿದೆ. ವಿಲಮಾನುಪಾತ ಅನ್ನೋದು ನೇರಾನುಪಾತ. ಅದು ಎಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದಲ್ಲ ಅಷ್ಟೇ ಲೆಂತ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗತ್ತೆ. ಅಂದ್ಮೇಲೆ ಅದು ವಿಲಮಾನುಪಾತ ಅಲ್ಲ, ನೇರಾನುಪಾತ ಆಗ್ಬೇಕಾಯ್ತು. ಸೊ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಕರಿತೀವಿ. ನಿಮ್ಗಲ್ಲೊಂದು ಕ್ವಶನ್ ನೋಡೋದಲ್ಲ ನೋಡಿ, ಇಲ್ಲೊಂದು ನಂಬರ್ ಇದೆ 103 ಅಂತ ಹೇಳಿ ಕಾಣಿಸ್ತಾ ಇದೆ ಅನ್ಕೋತೀನಿ ಎಲ್ಲರಿಗೂ. ಇದು ಒಂದು ಚಾಪ್ಟರ್ ಇರೋ ಕ್ವಶನ್. ಇದು ಹ್ಯೂಮನ್ ಬಾಡಿ ಚಾಪ್ಟರ್ ಅಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಕ್ವಶನ್ಸ್ ಅಲ್ಲಿ 103 ಕ್ವಶನ್ಸ್ ಇದಾವೆ. ಅದ್ರದೇ ಕ್ವಶನ್ ಇದು. ಇಂಜೆಕ್ಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ಸ್, ಸರಿನಾ, ಎಜೆಷನ್ಸ್, ಅದೇ ಕ್ವಶನ್ ಇದು. ಇದು 2 months ಬ್ಯಾಕ್ ಏನೋ ಆಡ್ ಮಾಡಿದ್ದೆ. ಸೊ ಅದು ರಿಲೇಟೆಡ್ ಇದೆ ಅಂತ ಹೇಳಿ ಒಂದು ಎಕ್ಸಾಮ್ ಅಲ್ಲಿ ಎಸ್ ಎಸ್ ಸಿ ಅಲ್ಲ EMRS ಟೈಪ್ ಅಲ್ಲಿ ಈ ತರ ಕ್ವಶನ್ಸ್ ಆಗಿತ್ತು ಅಂತ ಆಡ್ ಮಾಡಿದ್ದೆ. ಈ ತರ ಕೊಟ್ಟಿದೆ, ಬಟ್ ಅವನು ಹಿಂಗ್ ಕೊಟ್ಟಿದ್ದಾನೆ. ನಾ ಅಲ್ಲಿರೋ ಸ್ವಲ್ಪ ಆಪ್ಷನ್ಸ್ ಸ್ವಲ್ಪ ಚೇಂಜಸ್ ಇದೆ. ಈ ತರ ಇಂಜೆಕ್ಷನ್ಸ್, ಸ್ವೀಕಾರ, ಜೀರ್ಣಕ್ರಿಯೆ, ಹೀರಿಕೊಳ್ಳುವಿಕೆ, ಸಮ್ಮಿಲನ ಅಂತ ಕೊಟ್ಟಿದೆ ಟ್ರಾನ್ಸ್ಲೇಷನ್ಸ್, ಅಲ್ಲಿ ಬೇರೆದಿದೆ ಹೊರ ಹಾಕುವಿಕೆ. ಸೊ ಇದೆ ಆನ್ಸರ್. ಇನ್ನೊಂದು ವಿಚ್ ಅಮಂಗ್ ದಿ ಫಾಲೋಯಿಂಗ್ ಸರಿಯಾದ ಅನುಕ್ರಮ ಯಾವುದು? ಮೌತ್, ಈಸೋಫ್ಯಾಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿತೀವಿ. ಸೊ ಅದು ಸಹ ಕರೆಕ್ಟ್ ಆಗಿದೆ, ಸರಿನಾ. ನೆಕ್ಸ್ಟ್ ಒತ್ತಡ ವ್ಯತ್ಯಾಸಗಳಿಂದಾಗಿ ತೇಲುವಿಕೆ ಉಂಟಾಗ್ತದೆ, ಅದನ್ನೇ ಬುಯೆಂಟ್ ಫೋರ್ಸ್ ಅಂತ ಕರೆಯೋದು. ಆರ್ಕಿಮಿಡೀಸ್ ಮೇಲ್ಮುಖ ಬಲವು ಸ್ಥಾನಪಲ್ಲಟಗೊಂಡ ದ್ರವದ ತೂಕಕ್ಕೆ ಸಮನಾಗಿರ್ತದೆ ಅಂತ ಹೇಳುತ್ತೆ. ಅದೇ ಕ್ವಶನ್ಸ್ ಕೊಟ್ಟಿದ್ದಾನೆ, ಸರಿನಾ. ನೆಕ್ಸ್ಟ್ ನೋಡಿ ಲೆಂತ್, ತಂತಿಯ ಉದ್ದ ಹೆಚ್ಚಾದ್ರೆ ಪ್ರತಿರೋಧನು ಹೆಚ್ಚಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಕ್ವಶನ್ ಇತ್ತು ಅಲ್ಲಿ. ನೆಕ್ಸ್ಟ್ ಸೌಂಡ್ ಚಾಪ್ಟರ್ ಮೇಲೆ ಕೊಟ್ಟಿದ್ದಾನೆ. ಒಂದು ಕಂಪನ ಆವೃತ್ತಿ, ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ನಿಗದಿತ ಸಮಯದಲ್ಲಿ ನಿಗದಿತ ಅಂತವನ್ನ ಹಾದು ಹೋಗ್ತಕ್ಕಂಥ ಅಲೆಗಳ ಸಂಖ್ಯೆ, ಅದೇ ಒಂದು ಸೆಕೆಂಡ್ ನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ ಅಂತ ಹೇಳ್ತೀವಿ. ಹೌದು. ಅವಧಿ, ಟೈಮ್ ಪೀರಿಯಡ್ ಅಂತ ಹೇಳಿದ್ರೇನು? ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ಸ್, ಒಂದು ಪೂರ್ಣ ಕಂಪನಿಗೆ ತೆಗೆದುಕೊಂಡ ಕಾಲ ಅಂತ ಹೇಳ್ತೀವಿ. B4 ಇದೆ. ಶಬ್ದದ ತಾರಕತೆ, ಲೌಡ್ನೆಸ್ ಅಂತ ಹೇಳಿದ್ರೇನು? ಲೌಡ್ನೆಸ್ ಅಂತ ಕೇಳಿದ್ರೆ ಆಂಪ್ಲಿಟ್ಯೂಡ್ ಅನ್ನು ಆಧರಿಸಿರ್ತದೆ. ಆಂಪ್ಲಿಟ್ಯೂಡ್ ಜಾಸ್ತಿ ಆದ್ರೆ ಲೌಡ್ನೆಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸ್ಥಾಯಿ, ಪಿಚ್ ಅಂತ ಕೇಳಿದ್ರೆ ಆವರ್ತನ ನಿರ್ಧರಿಸ್ತದೆ ಅಂತ ಕರಿತೀವಿ. ಸೊ ಅದು ಆನ್ಸರ್ ಬಂದು 4ನೇದಾಗತ್ತೆ. ಒಬ್ಬ ನುರಿತ ಕ್ರಿಕೆಟಿಗೆ ಒಂದು ಚೆಂಡನ್ನ ಕ್ಯಾಚ್ ಹಿಡಿಬೇಕಾದ್ರೆ ಕೈ ಹಿಂದಕ್ಕೆ ತಕ್ಕತ್ತಾನೆ, ಬಿಕಾಸ್ ಆಫ್ ನ್ಯೂಟನ್ ಸೆಕೆಂಡ್ ಲಾ. ಫೋರ್ಸ್ ಕಮ್ಮಿ ಆಗ್ಲಿ ಅಂತೇಳಿ ಹಂಗ್ ಮಾಡ್ತಾನೆ. ಈಗ ಮಾಡೋದ್ರಿಂದ ವೈಜ್ಞಾನಿಕ ಕಾರಣ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಕೈ ಹಿಂದಕ್ಕೆ ತೆಕ್ಕೋತೀವಲ್ಲ, ಫೋರ್ಸ್ ಕಡಿಮೆ ಆಗತ್ತೆ, ಹಿಮ್ಮೆಟ್ಟಿಸುವ ಬಲ ಅದೇ ಫೋರ್ಸ್ ಹೆಚ್ಚು ಸಮಯದವರೆಗೆ ಹಾಕ್ಲಿ ಅಂತ ಹೇಳ್ಬಿಟ್ಟು ಹಂಗ್ ಮಾಡ್ತೀವಿ. ಹಂಗ್ ಮಾಡಿದಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಸೊ ನಮ್ಗೆ ಪೆಟ್ಟಾಗಲ್ಲ, ಕೈ ಪೆಟ್ಟಾಗೋದಿಲ್ಲ, ಕೈ ಹಿಂದಕ್ಕೆ ತಕ್ಕೋತೀವಿ, ಏನೂ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೆ ಇದು 2 ಆಗತ್ತೆ. ವಾಹನಗಳಲ್ಲಿ ನೀರಿನ ತಂಪುಕೆಂದು ಬಳಸಲು ಕಾರಣ, ಸೊ ಅದ್ರದ್ದು ಏನಾಗಿರ್ತದೆ, ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಇರುತ್ತೆ. ಸ್ಪೆಸಿಫಿಕ್ ಹೀಟ್ ಯಾವ್ದು ಜಾಸ್ತಿ ಇರ್ತದಲ್ಲ ಆ ವಸ್ತು ನಿಧಾನಕ್ಕೆ ಬಿಸಿಯಾಗಿ ನಿಧಾನಕ್ಕೆ ತಂಪಾಗತ್ತೆ ಅಂತ ಅರ್ಥ. ನಾವು ಕೂಲೆಂಟ್ ಆಗಿ ಬಳಕೆ ಮಾಡೋದ್ರಿಂದ ಏನಾಗಿರುತ್ತೆ, ಅದು ವಾಟರ್ ನಿಧಾನಕ್ಕೆ ಬಿಸಿಯಾಗಿ ನಿಧಾನಕ್ಕೆ ತಂಪಾಗುತ್ತೆ, ಇಂಜಿನ್ ಏನಾಗಲ್ಲ, ಹೀಟ್ ಆಗಲ್ಲ. ಸ್ಪೆಸಿಫಿಕ್ ಹೀಟ್ ಕಡಿಮೆ ಇದ್ರೆ ಬೇಗ ಬಿಸಿಯಾಗಿ ಬೇಗ ತಂಪಾಗುತ್ತೆ ಅಂತೇಳಿ. ಬೆಸ್ಟ್ ಎಕ್ಸಾಂಪಲ್ ಮರ್ಕ್ಯುರಿ ಸ್ಪೆಸಿಫಿಕ್ ಹೀಟ್ ಕಡಿಮೆ ಇರುತ್ತೆ. ನೀವು ಯಾವಾಗ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಬಾಯಿಗೆ ಇಡ್ತೀರಲ್ಲ, ಅವಾಗ ಇಮಿಡಿಯೇಟ್ ನಿಮ್ಗೆ ಎಷ್ಟು ಜ್ವರ ಇದೆ ಅಂತೇಳಿ ಇಮಿಡಿಯೇಟ್ ತೋರಿಸುತ್ತೆ ಅದು, ಯಾಕಂದ್ರೆ ಸ್ಪೆಸಿಫಿಕ್ ಹೀಟ್ ಕಡಿಮೆ ಅದು. ಹೌದಾ. 29ನೇದು ಬಂದು ನಾವೇನಂತ ಹೇಳ್ತೀವಿ, 1 ಅಂತೇಳಿ ನಾವು ಕರ್ಕೋತೀವಿ, ಸರಿನಾ. ಇದ್ರ ಡೆಫಿನೇಷನ್ಸ್ ಎಲ್ಲ ಆವರ್ತ್ ಫ್ರೀಕ್ವೆನ್ಸಿ ಡೆಫಿನೇಷನ್ಸ್ ಸೌಂಡ್ ಚಾಪ್ಟರ್ ಇದೆ ನೋಡಿ. ಕಾಲಾವಧಿ, ಮಾಧ್ಯಮದ ಕಣ ಒಂದು ಕಂಪನ ತೆಗೆದುಕೊಳ್ಳೋ ಅವಧಿ ಇದೆ ನೋಡಿ. ಸ್ಥಾಯಿ ಅಂತ ಕೇಳಿದ್ರೆ ನಾವು ಶಬ್ದ ಒಂದು ಕರ್ಕಶನ ನಯನ ಅಂತೇಳಿ ತಿಳಿಬಹುದು, ಇದೆಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫೀಲ್ಡರ್ ಕ್ಯಾಚ್ ಹಿಡಿದ ಮೇಲೆ ಕೈ ಹಿಂದಕ್ಕೆ ತೆಕ್ಕತ್ತಾನೆ, ಬಲವು ಕಡಿಮೆ ಆಗ್ತದೆ, ಸೊ ಇದೆ.
ರೇಡಿಯೇಟರ್ ಅಲ್ಲಿ ನೀರು ಉಪಯೋಗ ಮಾಡುತ್ತಾರೆ, ಯಾಕಂದ್ರೆ ವಿಶಿಷ್ಟೋಷ್ಣ ಹೆಚ್ಚು, ನಿಧಾನವಾಗಿ ಬಿಸಿ ಆಗಿದ್ರೆ ರೇಡಿಯೇಟರ್ ನ ತಾಪಮಾನ ಹೆಚ್ಚು, ಬಿಸಿ ಮಾಡಿದ್ರೆ ಉಷ್ಣವನ್ನು ಹೀರ್ಕೊಳ್ತದೆ. ಬುಕ್ಕಲ್ಲಿದೆ, ನೋಡಿದ್ರಿ ಈಗ ತಾನೆ. ನೆಕ್ಸ್ಟ್ ಇದು GK ಬೇಸ್ ಮೇಲೆ ಇದೆ. ಪರಿಸರ ಸಂರಕ್ಷಣಾ ಕಾಯ್ದೆ ಬಂದಿದ್ದು 1986ರಲ್ಲಿ. ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಬಂದಿದ್ದು 1981 ಅಲ್ಲಿ. ಜಲ ಇದು ಬಂದಿದ್ದು 74ರಲ್ಲಿ. ಮ್ಯಾಂಟ್ರಿಯಲ್ ಒಪ್ಪಂದ ಬಂದಿದ್ದು 87ರಲ್ಲಿ ಆಗತ್ತೆ. 87ರಲ್ಲಿ ನಿಮಗೆ ಅದು ಸಮ್ಮೇಳನ ಆಗತ್ತೆ. 89ರಲ್ಲಿ ಜಾರಿ ಬರುತ್ತೆ. ಅದಕ್ಕೆ ಅದು ಆನ್ಸರ್ ಬಂದು 1 ಅಂತೇಳಿ ಆಗತ್ತೆ ಅದು. ಸೊ ಇದಕ್ಕೆ 3, 4, 2, 1. ಸೊ ಇದು ಜಾರಿ ಆಗಿದೆ 89. ಬುಕ್ಸ್ ಅಲ್ಲಿ ಇದೆ ನೋಡಿ. ಮ್ಯಾಂಟ್ರಿಯಲ್ ಒಪ್ಪಂದ ಅಂತೇಳಿ ಕೊಟ್ಟಿದ್ದೀನಿ. ಮಿಕ್ಕಿದ EVS ಅಲ್ಲಿ ಇದೆ. ನೆಕ್ಸ್ಟ್ ಅಪಾಯಕ್ಕೊಳಗಾದ ಭಯದಲ್ಲಿರ್ತಕ್ಕಂಥ ಅಳಿನಂಚಿಲಿರ್ತಕ್ಕಂಥ ಜೀವಿಗಳ ದತ್ತಾಂಶ ಪ್ರಕಟಿಸ್ತಕ್ಕಂಥದ್ದು ನಾವು IUCN ಅಂತ ಕರಿತೀವಿ. ರೆಡ್ ಡಾಟಾ ಬುಕ್ ಅನ್ನ ರಿಲೀಸ್ ಮಾಡುತ್ತೆ, ಅದ್ರ ಅಂಡರು ಇದು ಬಿಡುಗಡೆ ಆಗ್ತಕ್ಕಂಥದ್ದು. ಸರಿನಾ? ಅಪಾಯಕ್ಕೊಳಗಾದ, ಭಯದಲ್ಲಿ, ಥ್ರೆಟೆಂಡ್, ವಲ್ನರಬಲ್ ಇದೆಲ್ಲಾನು ಪ್ರಕಟ ಮಾಡೋದು IUCN. ರೆಡ್ ಡಾಟಾ ಬುಕ್ ಅಂಡರು ರಿಲೀಸ್ ಆಗತ್ತೆ. ಸೊ ಇದು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಚರಂಡಿಯ ಕೊಳಚೆ ನೀರಿನ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನ ಅಳತೆ ಮಾಡೋದು ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸರಿನಾ? ಅದೇನು ಅಂತ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ತೋರಿಸ್ತೀನಿ. ಇದು ಓಝೋನ್ ಪದರ ದಪ್ಪನ ನಾವು ಡಾಪ್ಸನ್ ಯೂನಿಟ್ ಅಲ್ಲಿ ಅಳಿತೀವಿ. 2017 KS ಕ್ವಶನ್ ಇದು. 2017 KS ಅಲ್ಲೂ ಕೇಳಿದ ಅದೇ ಕ್ವಶನ್ ರಿಪೀಟ್ ಆಗಿದೆ. IUCN ಸಂಸ್ಥೆ ರೆಡ್ ಡಾಟಾ ಬುಕ್ ಅನ್ನ ಬಿಡುಗಡೆ ಮಾಡ್ತದೆ. ಸರಿನಾ? ಮೊದಲ ಬಾರಿ ಬಿಡುಗಡೆ ಮಾಡಿದ 64ರಲ್ಲಿ. ಪ್ಲಾಂಟ್ಸ್, ಅನಿಮಲ್ಸ್, ಫಂಗಸ್ ಇರುತ್ತೆ. ರೆಡ್ ಡಾಟಾ ಬುಕ್ ಅಲ್ಲಿ ಬೇರೆ ಥ್ರೆಟೆಂಡ್ ಸ್ಪೀಸೀಸ್ ಅನ್ನು ಒಳಗೊಂಡಿರುತ್ತದೆ ಇದೆ. ಬಯಾಲಜಿಕಲ್ ಆಕ್ಷನ್ ಡಿಮ್ಯಾಂಡ್ ಅಂದ್ರೇನು? ನೀರಿನಲ್ಲಿ ಕಂಡುಬರ್ತಕ್ಕಂಥ ಸಾವಯವ ಪದಾರ್ಥ ವಿಘಟನೆ ಮಾಡಲು ಜೈವಿಕ ಅಥವಾ ಸೂಕ್ಷ್ಮ ಜೀವಿಗಳಿಗೆ ಎಷ್ಟು ಆಕ್ಸಿಜನ್ ಬೇಕು ಅಂತೇಳಿ ಮಾಪನ ಮಾಡ್ತಕ್ಕಂಥದ್ದೇ BOD ಅಂತ ಕರೆಯೋದು. ಈಗ ಒಂದು ಕೊಳದಲ್ಲಿ ಜೀವಿಗಳ ಫಿಶಸ್ ಇರ್ತವೆ ಅಂತ ತಿಳ್ಕೊಳ್ಳಿ. ಸೊ ಅವಕ್ಕೆ ಉಸಿರಾಡೋದಕ್ಕೆ ಎಷ್ಟು ಪ್ರಮಾಣದ ಆಕ್ಸಿಜನ್ಸ್ ಬೇಕು ಅಂತೇಳಿ ನಾವು ಮೆಜರ್ ಮಾಡಿದ್ರೆ ಅದಕ್ಕೆ BOD ಅಂತ ಕರೆಯೋದು. BOD ಡಿಮ್ಯಾಂಡ್ ಕಡಿಮೆ ಇರಬೇಕು. BOD ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನಾಗಿರ್ತದೆ? ಪೊಲ್ಯೂಷನ್ ಆಗತ್ತೆ ಅಂತ ಅರ್ಥ. ಅಂದ್ರೆ ಒಂದ್ ಕೊಳದಲ್ಲಿ 10 ಮೀನಿದ್ದು ಆಕ್ಸಿಜನ್ ಜಾಸ್ತಿ ಇದ್ರೆ ಬದುಕ್ತವೆ ಅಂತೇಳಿ. ಒಂದ್ ಕೊಳದಲ್ಲಿ 100 ಮೀನಿದ್ದು ಸೊ ಅವಾಗ 100 ಮೀನುಗಳು ಆಕ್ಸಿಜನ್ ಬೇಕಾಗತ್ತೆ, ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಆಕ್ಸಿಜನ್ ಕಡಿಮೆ ಇದ್ದಾಗ ಏನಾಗಿರ್ತವೆ? ಸತ್ತೋಗ್ತವೆ. ಅದಕ್ಕೆ ಒಂದ್ ನೀರಿನಲ್ಲಿ BOD ಅಂತಕ್ಕಂಥದ್ದು COD ಅಂತಕ್ಕಂಥದ್ದು ಕಮ್ಮಿ ಇರಬೇಕು, ಡಿಸಾಲ್ವ್ಡ್ ಆಕ್ಸಿಜನ್ ಅಂತಕ್ಕಂಥದ್ದು ಜಾಸ್ತಿ ಇರಬೇಕು. ಸರಿನಾ? ಅವಾಗ ಅವು ಬದುಕೋತವೆ. ಸರಿನಾ? ವಿಘಟನೆ ಮಾಡಲು ಜೈವಿಕ ಅಥವಾ ಸೂಕ್ಷ್ಮ ಜೀವಿಗಳಿಗೆ ಎಷ್ಟು ಆಮ್ಲಜನಕ ಬೇಕು ಅಂತೇಳಿ ಮಾಪನ ಮಾಡ್ತಕ್ಕಂಥದ್ದು ಕರಿತೀವಿ. ನೋಡಿ, ಓಝೋನ್ ಡಾಪ್ಸನ್ ಯೂನಿಟ್ ಅಲ್ಲಿ ಏನ್ ಮಾಡ್ತೀವಿ? ಅಳಿತೀವಿ. ಸರಿನಾ? ನೆಕ್ಸ್ಟ್ ತೇವಾಂಶ ಅಳೆಯೋದಕ್ಕೆ ಬಳಸ್ತಕ್ಕಂಥ ಉಪಕರಣ ಅಂತ ಹೇಳಿದೆ. ತೇವಾಂಶ ಅಳೆಯೋದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಹೈಗ್ರೋಮೀಟರ್ ಅನ್ನ ನಾವು ಬಳಕೆ ಮಾಡ್ತೀವಿ. ಹೌದಾ? ತೇವಾಂಶ ಅಳೆಯೋದಕ್ಕೆ ಹೈಗ್ರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಹೈಗ್ರೋಮೀಟರ್ ಅಂತ ಹೇಳಿದ್ರೆ ಅದು ಬಂದು ಗಾಳಿಯ ತೇವಾಂಶ ಅಂತ ಅರ್ಥ. ಸರಿನಾ? ಸಿಂಪಲ್ ಇದೆ ಕ್ವಶನ್ ಪೇಪರ್, ಬಹಳ ಈಸಿ ಇದೆ. ಮತ್ತೆ EVS ಏನ್ ಕ್ವಶನ್ ಇತ್ತಲ್ಲ ಅದು ಕಂಪ್ಲೀಟ್ ಏನಾಗಿದೆ ನಿಮಗೆ ಇದೇ ಒಂದು ನಿಮ್ಗೆ ಆಪ್ ಅಲ್ಲಿ ನಿಮ್ಗೆ ಯಾವುದು EVS ಕೋರ್ಸ್ ಮಾಡಿದೀನಿ, ಅದ್ರಲ್ಲೂ ಏನಾಗಿದೆ ಕ್ವಶನ್ಸ್ ಕವರೇಜ್ ಇದೆ. ಸರಿನಾ? ಇಷ್ಟೇ ಕ್ವಶನ್ಸ್ ಈಸಿ ಇದೆ. ಇಷ್ಟೊತ್ತು ನೋಡಿದ್ರಲ್ಲ, ಪ್ರತಿಯೊಂದು ಕ್ವಶನ್ಸ್ ನಿಮ್ಗೆ RK ಸೈನ್ಸ್ ಟೆಕ್ಸ್ಟ್ ಬುಕ್ ಇಂದನೇ ಕವರೇಜ್ ಆಗಿದೆ. ಸೊ ಯಾರಿನ್ನು ಟೆಕ್ಸ್ಟ್ ಬುಕ್ ನ ಪರ್ಚೇಸ್ ಮಾಡ್ಕೊಂಡಿಲ್ಲ, ಸರಿನಾ? ಪರ್ಚೇಸ್ ಮಾಡದೇ ಇದ್ದವರು ನಂದೇ ನಂಬರು 9113262232 ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಟೆಕ್ಸ್ಟ್ ಬುಕ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಬುಕ್ಸ್ ನ ತಗೊಳ್ಳಿ, ಕಂಪ್ಲೀಟ್ ನಿಮ್ಗೆ ಯೂಸ್ ಆಗತ್ತೆ. ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬುಕ್ ನ ನೋಡ್ಕೊಳ್ಳಿ. ಸರಿನಾ? ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ RK ಸೈನ್ಸ್ ಆಪ್ ಲಿಂಕ್ ಇದೆ. ಲಿಂಕ್ ಥ್ರೂ ಕೋರ್ಸ್ ಪರ್ಚೇಸ್ ಮಾಡ್ಕೊಳ್ಳಿ. ಇದೇ ತರ ಕಂಪ್ಲೀಟ್ ಕವರೇಜ್ ಆಗತ್ತೆ. ಸೈನ್ಸ್ ಅಂಡ್ ಟೆಕ್ ಆಗಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲಾ ಸಿಲೆಬಸ್ ಕವರ್ ಇದೆ. ಆಪ್ ಅಲ್ಲಿ ನೋಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.